ಬೆಳಗಾವದಾಗಿದ್ದೇವೆ ನಾವು. ಫಾಸ್ಟ್ ಫುಡ್ ತಿನ್ಬೇಕಂತಂದು ಹೊಂಟೀವಿ. ಒಂದು ಫಾಸ್ಟ್ ಫುಡ್ ಓಪನ್ ಆಗಿಲ್ಲ. ನಾನು ಬಿಜಾಪುರದಾಗ ನೋಡ್ರಿ, ಇಲ್ಲಿ ಶಾಸ್ತ್ರಿ ಮಾರ್ಕೆಟ್ ಹಿಡ್ಕೊಂಡು ಗಾಂಧಿ ಚೌಕ್, ಗೋದಾವರಿ ಹೋಟೆಲ್, ಪ್ರತಿಯೊಂದು ಕಡೆ ಫಾಸ್ಟ್ ಫುಡ್ ಸಿಗ್ತದೆ. ಇಲ್ಲಿ ಬೆಳಗಾವ ಸಿಗ್ತದೆ, ಆದರೆ ಇಲ್ಲೇ ಸಿಗ್ತದೆ ನಮಗೆ ಗೊತ್ತಿಲ್ಲ. ಆದರೆ ಫಾಸ್ಟ್ ಫುಡ್ ಎಲ್ಲಿ ಸಿಗ್ತದಂದು ನಾ ಮತ್ತು ನಮ್ಮ ಗೌಡ್ತಿ ಇಬ್ಬರು ಗೌಡ್ತಿ ಅನ್ಬೇಕಲ್ಲ, ಮತ್ತು ನೀನಲ್ಲ, ಇಬ್ಬರು ಕೂಡ ಫಾಸ್ಟ್ ಫುಡ್ ಎಲ್ಲ ಹುಡುಕಾಡ್ಕೊಂಡು ಹೊಂಟೀವಿ. ನಿಮ್ಗೆ ಎಲ್ಲಿ ಅಕಸ್ಮಾತ್ ಬೆಳಗಾವದಾಗ ಎಲ್ಲಿ ಫಾಸ್ಟ್ ಫುಡ್ ಸಿಗ್ತದೆ ಗೊತ್ತಿದ್ರೆ ಅಂತ ಹೇಳ್ರಿ. ನಡಿ. ನೀರನ್ನು ಹೇಳಿ ಫೋನ್ ನಮಸ್ಕಾರ ಸ್ನೇಹಿತರೆ. 2 ದಿನಗಳ ಕಾಲ ಅಂಬೋಲಿ ಪ್ರವಾಸ ಮುಗಿಸಿಕೊಂಡು ನಿನ್ನೆ ಬೆಳಗಾವಿಗೆ ಬಂದೀವಿ. ಸಾಯಂಕಾಲ ಬೆಳಗಾವಿನಲ್ಲಿ ಹಾಲ್ಟಾಗಿ ಇವತ್ತು ಬಿಜಾಪುರಕ್ಕೆ ಹೊಂಟೀವಿ. ಬಿಜಾಪುರಕ್ಕೆ ಹೋಗಿಂತ ಮುಂಚೆ ನಮ್ಮ ಮೂಡಲಗಿ ಕೋರ್ಟ್ನಲ್ಲಿ ಒಂದು ಸಿವಿಲ್ ಪ್ರಕರಣ ಇದೆ. ಆ ಪ್ರಕರಣ ಮುಗಿಸ್ಕೊಂಡು ನಮ್ಮ ಸಂಬಂಧಿಕರು ಹಾಗೂ ನಮ್ಮ ಆತ್ಮೀಯರಾದಂಥ ಚಂದ್ರಕಾಂತ್ ಉಮರಾಣಿ ಇವರಿಗೆ ಭೇಟಿಯಾಗಿ ನಾವು ಮುಂದಿನ ಪ್ರಯಾಣವನ್ನು ಬಿಜಾಪುರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಾವಿನಿಂದ ಗೋಕಾಕ್ ಬರೋ ರೂಟ್ನಲ್ಲಿ ಒಂದು ಹೋಟೆಲ್ಸ್ ಇಲ್ಲ. ಇವಾಗ ನಾಷ್ಟ ಮಾಡಬೇಕಾದ್ರೆ ಗೋಕಾಕ್ ಹೋಗಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ಹೈವೇಗೆ ಒಟ್ಟು ಇಲ್ಲಿ ಟ್ರಕ್ಸು ಮತ್ತು ವಗೇರೆ ಧಾಬಾ ಹೋಗಿ ಅಂಥವು ಯಾವ ಫೆಸಿಲಿಟೀಸ್ ಇಲ್ಲ. ಅದರಿಂದ ಇವತ್ತು ನಾವು ನಾಷ್ಟ ಮಾಡಲಿಕ್ಕೆ ಸ್ನೇಹಿತರೆ ಗೋಕಾಕ್ ಕರ್ದಂಟು ಭಾಳ ಫೇಮಸ್. ಇವತ್ತು ಗೋಕಾಕಪ್ಪ ಅಂತಂದ್ರೆ ಫಸ್ಟ್ ಯಾರಿಗೆ ತರಕ್ಕೆ ಬರ್ತಪ್ಪ ಅಂದ್ರೆ ಕರ್ದಂಟು ತರಕ್ಕೆ ಬರ್ತೈತಿ. ಯಾಕಂದರೆ ಇವತ್ತು ಅಮೀನ್ಗಢ ಕರ್ದಂಟು ಆಗ್ಬೋದು, ಗೋಕಾಕ್ ಕರ್ದಂಟು ಆಗ್ಬೋದು. ಈಗ ಇಡೀ ಇಂಡಿಯಾ ತುಂಬ ಅದಕ್ಕೆ ಪ್ರಸಿದ್ಧಿ ಅದ. ಹಲವಾರು ಬಾರಿ ಇಲ್ಲಿ ಇದು ಕರ್ದಂಟು ಒಯ್ದೀವಿ. ಮತ್ತು ಅದರ ಟೇಸ್ಟ್ ಇವತ್ತು ಬೇರೆ ಕಡೆ ನಾವು ಹೊರಗೆ ಮಾಡಿಸ್ತೀವಲ್ಲ ಅಂಥ ಕರ್ದಂಟು ಟೇಸ್ಟೇ ಬರೋ. ಇವತ್ತು ಆ ಗೋಕಾಕ್ ಕರ್ದಂಟು ತೊಗೊಳಕ್ಕೆ ಹೋಗೋಣ ಬನ್ನಿ.
ಇವಾಗ ನಾವು ಗೋಕಾಕ್ ಬಂದು ತಲುಪಿವಿ. ಈಗ ನೀವು ಎಷ್ಟು ವರ್ಷ ಅಂಗಡಿ ನಡೆಸ್ತಾ ಇದ್ರಿ? ಇದು ಗೋಕಾಕ್ ಕರದಂಟು ಅಂಗಡಿ 10 ವರ್ಷ ಮೇಲೆ ಸರ್. ಇದೇ ಬಿಸ್ನೆಸ್ ಇದೆ ನಿಮ್ಮದು? ಹಾಂ, ಇದೆ ಬಿಸ್ನೆಸ್. ಗೋಕಾಕ್ ಪ್ರಸಿದ್ಧ ಅಲ್ಲ ಕರದಂಟಿಗೆ ಇದು? ಹಾಂ ಸರ್, ಕರ್ನಾಟಕ ಗೋಕಾಕ್ ಫೇಮಸ್ ಅಲ್ಲ. ಈ ಕರದಂಟು ಎಲ್ಲೆಲ್ಲಿ ರಫ್ತು ಮಾಡ್ತೀರಿ ನೀವು? ನಾವು ಸರ್ ಬೆಳಗಾವಿ ಹೋಗ್ತೈತಿ, ಈ ಕಡೆ ಮತ್ತು ಬಾಗಲಕೋಟೆ ಹೋಗ್ತೀರಿ. ಬಾಗಲಕೋಟೆ. ಆಮೇಲೆ ಕರದಂಟ ಈ ಕರದಂಟ ಎರಡು ಸೇಮ್ ಅಲ್ಲಿ ಬೇರೆ ಬೇರೆ ಅಲ್ಲ, ಬಾಗಲಕೋಟೆ ಬೇರೆ ಬೇರೆ ಸರ್. ಕ್ವಾಲಿಟಿ ಬೇರೆ ಬೇರೆ. ಅವ್ರು ಡ್ರೈ ಫ್ರೂಟ್ಸ್ ಇದಕ್ಕೆ ಜಾಸ್ತಿ ಹಾಕಿರ್ತಾರೆ. ಹಾಂ. ಮತ್ತು ಅವರು ಬೇರೆ ಬೇರೆ ಮಾಡಿರ್ತಾರಲ್ಲ, ಅದು 100 ರೂಪಾಯಿ ಕೊಡ್ತಾರೆ ರೀ, 90 ಕೊಡ್ತಾರೆ, ಆಮೇಲೆ 150 ಕೊಡ್ತಾರೆ. ನಮ್ಮಲ್ಲಿ ಒಂದೋ ಪಳ್ಳಿ ಸರ, ಒಂದೋ ಪಳ್ಳಿಗೆ ಬೆಳಗಾವಿಗೆ ಒಂದೋ ಫೇಮಸ್ ಇರ್ತದೆ. ಏನು ಧಾರವಾಡ ಪೇಡೆ ಫೇಮಸ್ ಐತ್ರಿ. ನಮ್ಮಲ್ಲಿ ಒಂದು ಗೋಕಾಕ್ ಕರದಂಟು ಫೇಮಸ್. ಆಯ್ತು, ನಮ್ಮೊಂದು ಬಾಕ್ಸ್ ಕೊಡ್ರಿ. ಹಾಂ ಕೊಡ್ರಿ. ಬುಂದಿ ಕೆ ಜಿ ಇರೋದ? ಬುಂದಿ 160 ರೂಪಾಯಿ ಕೆ ಜಿ. ಕೋಟ್ ಕಲಾಪೆಲ್ಲ ಮುಗಿದ್ರಿ. ನೆಕ್ಸ್ಟ್ ಅನ್ನೋದು ಬಿಜಾಪುರ ಹೋಗ್ತೀನಿ. ಮುಗೀತು ಕೆಲಸ. ನೆಕ್ಸ್ಟ್ ಬಿಜಾಪುರ ಹೋಗ್ಬೇಕು. ಕೇಸ್ ಇದೆ. ಕತ್ಲ ಮಾಡಂಗಿಲ್ಲ ರೀ. ಮಾಳಿಗ್ರಾಯ ಜಾತ್ರೆ ರೀ? ಯಾವ ದೇವ್ರು ಕೊಡ್ಸ್ರಿ? ಮಾಳಿಗ್ರಾಯ ಇಲ್ಲ, ಮಾಳಿಗ್ರಾಯ ಜಟ್ಟಿಗ್ರಾಯ ರೀ, ಮಾಳಿಗ್ರಾಯ ಬೀರಣ ಎಲ್ಲ ಮಾಡ. ಯಾವ ಇದು? ಕೋಳಿಗುಡ್ಡ ರೀ. ಕೋಳಿಗುಡ್ಡ. ಹಾಂ, ಕೋಳಿಗುಡ್ಡ. ಅಂದ್ರೆ ಹೋಗೋರು ಯಾರಿಗೂ ತೊಂದರೆ ಮಾಡಂಗಿಲ್ಲ ರೀ. ದೇವ್ರ ಕಮಿಟಿ ಅವ್ರು ರಿಕ್ಕರ್. ಹೌದಾ? ಅದೇ ಭಂಡಾರ ಮಾಡೋದು ಹಾಗೆ ಕತ್ಲ ಇಡ್ಸಂಗಿಲ್ಲ. ಎಲ್ಲ ಭಂಡಾರ ದೇವ್ರ ಪ್ರಸಾದ ಏನು ಹೋಗಿದ್ರು ಉಗಿಬಾರ್ದು. तुमसे करता है मेरा दिल भी कितना पागल है, ये प्यार तो तुमसे करता है, पर सामने जब तुम आते हो, पर सामने जब तुम आते हो, कुछ भी कहने से डर। दीवाने भी अब हमको दीवाना कहते हैं। हम तेरी मोहब्बत में यूं पागल रहते। ತಿನ್ನಿ ಒಳಗೆ ಊಟ ಮಾಡೋಕೆ ಮಾಡೀವಿ. ಊಟ ಮಾಡೋದಾಗಲಿಲ್ಲ. ಸಿಕ್ಕಾಬಿಟ್ಟು ಜಾಸ್ತಿ ಜನ ಇರೋದ್ರಿಂದ ಟ್ರಾಫಿಕ್ ಗಾಡಿ ನಿಲ್ಸಲಕ್ಕೂ ಜಾಗ ಇದ್ದಿಲ್ಲ ಅಲ್ಲಿ. ಮತ್ತು ಬಿಜಾಪುರ ಹೊಂಟೀವಿ ಈಗ. छुप छुप के रोया करते थे।
ಬೆಳಗ್ಗೆಯಿಂದ ಬೆಳಗಾವಿಯಿಂದ ಮೂಡಲಿಕೋಟ್ನ ಕೆಲಸ ಮುಗಿಸ್ಕೊಂಡು ಇವತ್ತು ಒಂದು ಬಿಜಾಪುರ ರೀಚ್ ಆಗಿವಿ. ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡಿದರೆ ತಾವು ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. सुख में